ನಮಸ್ಕಾರ ಪ್ರಜಾ ಫ್ಲಾಶ್ 10 ಗೆ ಸ್ವಾಗತ. ನಾನು ಡಿಂಪ್ರಿತಾ ಯಶವಂತ್. ಇದೀಗ ಹೆಡ್ಲೈನ್ಸ್. ನಮ್ಮ ಮೆಟ್ರೋ ಜುಲೈ 6ರಿಂದ ನೇರಳೆ ಮಾರ್ಗದ ವೇಳಾಪಟ್ಟಿಯಲ್ಲಿ ಬದಲಾವಣೆ. ಮೆಜೆಸ್ಟಿಕ್ನಿಂದ ಹೆಚ್ಚುವರಿ ಮೆಟ್ರೋ ರೈಲುಗಳ ಸಂಚಾರ. ಮಂಡ್ಯದಲ್ಲಿ ಜನತಾ ದರ್ಶನ ನಡೆಸಲು ನನಗೆ ಅವಕಾಶ ನೀಡುತ್ತಿಲ್ಲ. ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕಿಡಿ. ಚಿಕ್ಕಬಳ್ಳಾಪುರ ಹೂ ಮಾರುಕಟ್ಟೆಯಲ್ಲಿ ಆದೇಶಕ್ಕಿಲ್ಲ ಕಿಮ್ಮತ್ತು. ರೈತರಿಂದ ಕಮಿಷನ್ ಪಡೆಯದಂತೆ ಜಿಲ್ಲಾಡಳಿತ ಎಚ್ಚರಿಸಿದ್ದರೂ ಡೋಂಟ್ ಕೇರ್. ರೈತರ ಅಸಹಾಯಕತೆ ದುರುಪಯೋಗ. ಕರಾವಳಿ ಭಾಗದಲ್ಲಿ ರೆಡ್ ಅಲರ್ಟ್. ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಶಾಲಾ ಕಾಲೇಜಿಗೆ ಇಂದು ರಜೆ ಘೋಷಣೆ. ಬಿಹಾರ ಬ್ರಿಡ್ಜ್ ಕೊಲ್ಯಾಪ್ಸ್. ಕೇವಲ 17 ದಿನಗಳಲ್ಲಿ 12 ಸೇತುವೆಗಳು ಕುಸಿತ. 16 ಇಂಜಿನಿಯರ್ಗಳನ್ನು ಅಮಾನತು ಮಾಡಿದ ಬಿಹಾರ ಸರ್ಕಾರ. ಎನ್ಡಿಎ ಗವರ್ನಮೆಂಟ್ ಮುಂದಿನ ತಿಂಗಳು ಮೋದಿ ಸರ್ಕಾರ ಪತನ. ಭವಿಷ್ಯ ನುಡಿದ ಲಾಲು ಯಾದವ್. ಬ್ರಿಟನ್ ಚುನಾವಣೆ. ರಿಷಿ ಸುನಕ್ ಪಕ್ಷಕ್ಕೆ ಸೋಲು. 14 ವರ್ಷಗಳ ಕನ್ಸರ್ವೇಟಿವ್ ಪಕ್ಷದ ಆಡಳಿತ ಅಂತ್ಯ. ನೀಟ್ ಯುಜಿ ರದ್ದು ಇಲ್ಲ. ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ ಅಫಿಡವಿಟ್ನಲ್ಲಿ ಕೇಂದ್ರ ಸರ್ಕಾರ. ಎನ್ಟಿಎ ಮಾಹಿತಿ. ಪ್ರಾಮಾಣಿಕ ಅಭ್ಯರ್ಥಿಗಳ ಹಿತ ಕಾಯೋದು ಮುಖ್ಯ ಎಂದು ಪ್ರತಿಪಾದನೆ. ಯುವ ಪೀಳಿಗೆಗೆ ನವ ಸವಾಲು. ಇಂದಿನಿಂದ ಜಿಂಬಾಬ್ವೆ ವಿರುದ್ಧ T20 ಸರಣಿ ಶುಭಾರಂಭದ ನಿರೀಕ್ಷೆಯಲ್ಲಿ ಭಾರತ. ಹೇಮಂತ್ ಎನ್ ರಾವ್ ಮತ್ತು ಶಿವರಾಜ್ ಕುಮಾರ್ ಕಾಂಬಿನೇಷನ್ ನಲ್ಲಿ ಬರುತ್ತಿರುವ ಹೊಸ ಚಿತ್ರಕ್ಕೆ ಭೈರವನ ಕೊನೆ ಪಾಠ ಎಂದು ಹೆಸರಿಡಲಾಗಿದೆ. ಇದಿಷ್ಟು ಇವತ್ತಿನ ಪ್ರಮುಖ ಹೆಡ್ಲೈನ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾಧ್ವನಿ ಟಿವಿ.